Hushwant, huge respect and salute to Sharath. ನಾನು ಹೊಡೆದ್ಬಿಡ್ತೀನಿ ಒಂದ್ಸತಿ ಟಕ್ ಅಂತ. ಸರ್, ನಿಮ್ಮ ಫೇವರೇಟ್ ಮೊಮೆಂಟ್ ಅಂಡ್ ಪ್ರೌಡ್ ಮೊಮೆಂಟ್ ಇನ್ ನೇವಿ, ಇದ್ರ ಬಗ್ಗೆ ಹೇಳಿ ಸರ್. Nange, there have been a couple of moments which are very close to my heart and memory. One during 99 time ಅಲ್ಲಿ when I was on board INS Ranvijay, ಅವಾಗ ತಾನೇ ಸೈಲಿಂಗ್ ಮಾಡ್ಕೊಂಡ್ ಬಂದಿದ್ವಿ ಸರ್. ಸೈಲಿಂಗ್ ಅನ್ನೋದು ಇಟ್ ಇಸ್ ನಾಟ್ ಎ ಪ್ಲೆಜರ್ ಆಕ್ಚುಲಿ, ಇಟ್ಸ್ ಎ ಪೇನ್ ಅನ್ಬೋದು. ಅಂದ್ರೆ ನಿಮ್ಗೆ ಫುಲ್ ಬಾಡಿ ಬೆಂಡ್ ಆಗಿ ಹೆಂಗ್ ಆಗ್ಬಿಡುತ್ತೆ ಅಂದ್ರೆ ನೀವು ಬಿದ್ರೆ ಸಾಕಪ್ಪ ಅಂತ ಇರುತ್ತೆ, ಅಷ್ಟು ಟಯರ್ಡ್ ಆಗಿರುತ್ತೆ ಬಾಡಿ ಮೈಂಡ್. ಆಗ್ತಾನೆ ಒಂದು ಶಾರ್ಟಿ ಮುಗಿಸ್ಕೊಂಡು ಜಸ್ಟ್ ಎಂಟರ್ ಆಗಿದ್ವಿ. ಎಂಟರ್ ಆಗಿ ಒಂದು ವಿತಿನ್ 15-20 ಮಿನಿಟ್ಸ್ ನಾವಿನ್ನೂ ಮುಖ ತೊಳ್ಕೊಂಡಿರ್ಲಿಲ್ಲ, ಇನ್ನು ರೋಪ್ಸ್ ಕೂಡ ಸೆಕ್ಯೂರ್ ಆಗಿರ್ಲಿಲ್ಲ ಜೆಟ್ಟಿಗೆ. ಅಷ್ಟರಲ್ಲಿ ಇನ್ನೊಂದು ಎಮರ್ಜೆನ್ಸಿ ಕಾಲ್ ಬಂತು, ಯಾವುದೋ ಒಂದು ಮರ್ಚೆಂಟ್ ವೆಸಲ್ ಡಿಸ್ಟ್ರೆಸ್ ಅಲ್ಲಿ ಇದೆ, ಸಪೋರ್ಟ್ ಮಾಡ್ಬೇಕು ಅಂತ. ಸೊ ಇಮಿಡಿಯೇಟ್ಲಿ ವಿ ಹ್ಯಾಡ್ ಟು ಸೈಲ್ ಅಗೇನ್. ಸೊ ಸೇಲ್ ಮಾಡಿ ದೆನ್ ವಿ ಪಿಕ್ಡ್ ಅಪ್ ಅರೌಂಡ್ 17 ಲೈವ್ಸ್. ಅಂದ್ರೆ ಮುಳುಗ್ತಾ ಇದ್ದವ್ರನ್ನ ದೇ ಹ್ಯಾಡ್ ಅಬಂಡನ್ಡ್ ದ ಶಿಪ್ ಅಂಡ್ ಜಂಪ್ಡ್ ಇನ್ ಟು ದ ಸಿ ಬಿಕಾಸ್ ದ ಶಿಪ್ ಹ್ಯಾಡ್ ಲಾಸ್ಟ್ ಕಂಟ್ರೋಲ್. And the biggest and the most happiest moment, or the matter of pride moment andre when we were coming Kargil ಮುಗಿಸ್ಕೊಂಡು ಸರ್. ಕಾರ್ಗಿಲ್ ಬಾರ್ಡರ್ ಅಲ್ಲಿ I was deployed on the Kutch border, run of Kutch ಆ ಕಡೆ, maybe around 60-70 nautical miles to the Pakistan border. ಅಲ್ಲಿಂದ ನಾವು ಡಿಪ್ಲಾಯ್ಮೆಂಟ್ ಆಗಿ ಕ್ಲೋಸ್ ಆಗಿ ವಾಪಸ್ ಬರ್ತಾ ಇದ್ದಾಗ, ವಾಪಸ್ we came by road, it was a convoy of more than 30 vehicles. ಸೊ ವಾಪಸ್ ಬರ್ತಿದ್ದಾಗ ನಮ್ಗೆ ಕಾನ್ವಾಯ್ ಹೇಗಿತ್ತು ಅಂದ್ರೆ ವಿ ಕುಡ್ ನಾಟ್ ಟ್ರಾವೆಲ್ ಡ್ಯೂರಿಂಗ್ ನಾರ್ಮಲ್ ಅವರ್ಸ್. ಅಂದ್ರೆ 9 o'clock 10 o'clock ನಾರ್ಮಲ್ ಟ್ರಾಫಿಕ್ ಸ್ಟಾರ್ಟ್ ಆದ್ಮೇಲೆ ವಿ ಕೆನಾಟ್ ಮೂವ್. ಸೊ ಅರ್ಲಿ ಮಾರ್ನಿಂಗ್ ಮೂವ್ ಆಗ್ಬೇಕಿತ್ತು, ಇಲ್ಲ ನೈಟ್ ಮೂವ್ ಆಗ್ಬೇಕಿತ್ತು. ಸೊ ಮಧ್ಯದಲ್ಲಿ ಡ್ಯೂರಿಂಗ್ ದ ಡೇ ನಾವೆಲ್ಲಾದ್ರೂ ಸೈಡ್ ಅಲ್ಲಿ ರೋಡ್ ಸೈಡ್ ಅಲ್ಲಿ ಕ್ಯಾಂಪ್ ಹಾಕಿ ಅಲ್ಲೇ ನಮ್ಮ ಕುಕ್ಸ್ ಎಲ್ಲ ಇರ್ತಿದ್ರು, ಅಡಿಗೆ ಗಿಡ್ಗೆ ಮಾಡಿ ಊಟ ಗಿಟ ಮಾಡ್ಕೊಡೋರು. ಸೊ ಆ ಟೈಮಲ್ಲಿ ಅಡಿಗೆಗೆ ತರಕಾರಿ ಬೇಕಂದಾಗ ತರಕ್ಕೆ ಜೊತೆಲಿ ಬೇಕಾದ್ರೆ ನಾವು ಬರ್ತೀವಿ ಅಂತ ನಾವು ನಮ್ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ವಿ, ಅಂದ್ರೆ ಗ್ಯಾಂಗ್ ಜೊತೆ. ಅಲ್ಲಿ ಹೋದಾಗ ನಿಯರೆಸ್ಟ್ ವಿಲೇಜಸ್ ಅಲ್ಲಿ ನಮ್ಗೆ ಕೊಟ್ಟಂತ ಒಂದು ರೆಸ್ಪೆಕ್ಟ್, ಆ ವೆಲ್ಕಮ್, we did not have cameras to capture those moments, but it is captured in the mind forever. ಹೂವಿನ ಹಾರ ಎಲ್ಲ ಹಾಕಿ, ಅಂದ್ರೆ ತರಕಾರಿ ತಿಂಡಿ ಎಲ್ಲ ಕೊಟ್ಟು ನಿಮ್ಗೆ ಏನ್ ಬೇಕೋ ತಗೊಂಡು, ₹1 ತಗೊಂಡಿಲ್ಲ ಸರ್, ₹1 ತಗೊಳ್ಳಿ. ಬಡವರು, ಇದು ದೊಡ್ಡವರು ಮಾಡೋ ದಾನ ಧರ್ಮಗಳು ಬೇರೆ, ತನಗೆ ತಿನ್ನಕ್ಕಿಲ್ದೇ ಇರೋನು ನಮ್ಗೋಸ್ಕರ ಕೊಡೋದು, ಅದು ತುಂಬಾ ದೊಡ್ಡ ವಿಷಯ. ಸೊ ನಿಮ್ಗೆ ಜನ ಕಡಿಮೆ ಆದ್ರೆ ನಾವು ಬರ್ತೀವಿ ಬೇಕಾದ್ರೆ ಕರೀರಿದ್ರು, ಆ ಮಾತುಗಳು, ಮತ್ತೆ ನಮ್ಗೆ ಅಲ್ಲಿ ಕೊಟ್ಟಂತ ಒಂದು ಸ್ವಾಗತ. ಮುಂಬೈಗೆ ವಾಪಸ್ ಬರೋ ತನಕ ಫ್ರಮ್ ಕಚ್ ಟು ಮುಂಬೈ ವಿ ಕೇಮ್ ಬೈ ರೋಡ್, wherever we stopped we got this kind of a reception. ಹೂ ಹಾಕಿ, ಹೂವಿನ ಹಾರ ಹಾಕಿ, it was splendid, amazing. I mean that's an unforgettable experience. ಕೋಟಿ ಕೊಟ್ಟರು ಸಿಗಲ್ಲ ಬಿಡಿ ಆ ತರ ಒಂದು ಅನುಭವ. ಖಂಡಿತ.